ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಎಲ್ಲರಿಗೆ ಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ನೋಡ್ತಿರ್ಬೋದು, ಬೆಳಗ್ಗೆ ಬೇಗ ಎದ್ದು ಚೆನ್ನಾಗಿ ಅಲಂಕಾರ ಮಾಡಿದ್ದೇನೆ, ಪೂಜೆ ಮಾಡಿದ್ದೇನೆ. ಅದರ ನಂತರ ಇವತ್ತಿನ ಬ್ರೇಕ್ಫಾಸ್ಟ್ ಅಥರ್ವಗೆ ಮತ್ತು ಅದರ ಪಪ್ಪಾಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೇನೆ. ಸೊ ನೋಡ್ತಿರ್ಬೋದು, ಎಲ್ಲ ಕಟ್ಟಿಂಗ್ ಮಾಡಾದ ನಂತರ ಇಲ್ಲಿ ಮಿಲ್ಕ್ ಕೂಡ ನಾನು ಬಿಸಿ ಮಾಡ್ಕೋತಾ ಇದ್ದೀನಿ. ಇವತ್ತಿನ ವೆದರ್ ಫುಲ್ ಕೋಲ್ಡ್ ಇತ್ತು. ಅದರ ನಂತರ ಗಣೇಶಂದು ಒಂದು ಆಶೀರ್ವಾದ ತಗೊಂಡು ಇಲ್ಲಿ ನಾನು ಚೆನ್ನಾಗಿರುವ ಒಂದು ರಂಗೋಲಿ ಕೂಡ ಬಿಡಿಸಿದ್ದೇನೆ. ಅದ ನಂತರ ಅಥರ್ವ ಕೂಡ ಕೂಗ್ತಾ ಇದ್ದ ಮಮ್ಮಿ ಅಂತ. ಅವನು ಕೂಡ ಜಸ್ಟ್ ಎದ್ದು ಹೊರಗೆ ನೋಡ್ತಾ ಇದ್ದೆ, ವಾವ್ ಮಮ್ಮಿ ರಂಗೋಲಿ ತೆಗ್ದಿ ಅಂತ. ಹಾಯ್ ಅಥರ್ವ. ಹಾಯ್. ನಾಷ್ಟ ಕೂಡ ರೆಡಿ ಮಾಡಬೇಕು, ಎಲ್ಲ ಕೂಡ ಹೆರ್ಚ್ ತೊಗೊಂಡಿದ್ದೇನೆ. ಅದರ ನಂತರ ಥರ ಕೂಡ ಬೇಗನೆ ಫ್ರೆಶ್ ಮಾಡಿಸ್ಬೇಕು. ಯಾಕಂದರೆ ನಾವು ಹೋಗೋ ದೇವಸ್ಥಾನದಲ್ಲಿ ತುಂಬ ಅಂದ್ರೆ ತುಂಬ ಗದ್ದಲಿರುತ್ತೆ. ಡೆಫಿನೆಟ್ಲಿ ಶಿವರಾತ್ರಿ ಟೈಮಿಗಂತೂ ತುಂಬಾ ಇರುತ್ತೆ. ನಾರ್ಮಲಿ ಅಷ್ಟು ಇರೋಂಗಿಲ್ಲ, ಬಟ್ ಶಿವರಾತ್ರಿ ಇರೋದ್ರಿಂದ ನಾವು ಇರೋ ಸ್ಥಳದಲ್ಲಿ ಶಿವಂದು ಗುಡಿ ತುಂಬ ಅಂದರೆ ತುಂಬ ಕಡಿಮೆ. ಅದಕ್ಕೆ ತುಂಬ ಗದ್ದಲಿರುತ್ತೆ. ಅದಕ್ಕೆ ಬೇಗ ಎದ್ದು ಅವನಿಗೆ ನಾಷ್ಟ ಮಾಡಿಸಿ ಒಯ್ಯಬೇಕು. ಯಾಕಂದರೆ ತುಂಬ ಲೈನ್ ಇರೋದ್ರಿಂದ ಹಸಿ ಆಗ್ಬಿಡುತ್ತೆ, ಸಣ್ಣ ಇದ್ದಾನೆ. ಅದಕ್ಕೆ ಇಲ್ಲಿ ನೋಡ್ಬೋದು, ಇವತ್ತಿನ ವೆದರ್ ತುಂಬ ಕೋಲ್ಡ್ ಇತ್ತು. ಅದರ ನಂತರ ಬಿಸಿಲು ಕೂಡ ಬಂತು. ಇವತ್ತು ಬಿಸಿಲು ಜಾಸ್ತಿ ಇರುತ್ತೆ. ಅದಕ್ಕೆ ಬೇಗನೆ ಹೋಗಿ ಮನೆಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಯಾಕಂದರೆ ಬಿಸಿಲು ಇರೋದ್ರಿಂದ ಜಾಸ್ತಿ ಸೊ ಶಿವನ ದರ್ಶನ ಕೂಡ ಆಯಿತು. ಅದರ ನಂತರ ಮನೆಗೆ ಕೂಡ ಬಂದ್ವಿ. ಈ ಮಿನಿ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದೆ. ಹಾಗೆ ತುಂಬ ಸಪೋರ್ಟ್ ಮಾಡ್ತಾ ಇರ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು.